ಶುಭೋದಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥಿಂಕಿಂಗ್ ದಟ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್. ಏನ್ ನೋಡೋಣ ಇವತ್ತು. ನನ್ನ ಹೆಸರು ಮಾನಸ ಮೂರ್ತಿ. ಐ ಆಮ್ ಗೋಯಿಂಗ್ ಟು ಬಿ ಯುವರ್ ಇಂಗ್ಲಿಷ್ ಟ್ಯೂಟರ್. ಓಕೆ, ಸೊ ಇವತ್ತಿನ ಕ್ಲಾಸ್ಗೆ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ಫೋನಿಕ್ಸ್ ಪ್ರಕಾರ ಒಂದೊಂದು ಅಕ್ಷರಗಳನ್ನ ನಾವು ಹೇಗೆ ಅದನ್ನ ಉಚ್ಚರಿಸ್ತೀವಿ, ಅದು ಇಟ್ಕೊಂಡು ನಾವು ಆ ಪದಗಳನ್ನ ಹೇಗೆ ನಾವು ಫಾರ್ಮ್ ಮಾಡ್ತೀವಿ, ಇದನ್ನೆಲ್ಲ ನೋಡೋಣ. ಆದ್ರೆ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡ್ತೀವಿ. ಬರೀ ಬೋರ್ಡಲ್ಲಿ ಬರೆಯೋದು ಹಾಗೆ ಕಲಿಯೋದು ಅಂತಿರಲ್ಲ, ಆಯ್ತಾ? ಜಾಸ್ತಿ ಆಕ್ಟಿವಿಟೀಸ್ ಇರುತ್ತೆ. ಮೊದಲು ನಾವು ಪ್ರತಿಯೊಂದು ಕ್ಲಾಸ್ನನ್ನು ನಾವು ಶುರು ಮಾಡುವಾಗ ಒಂದು ಕತೆ ಹೇಳ್ತೀನಿ, ಒಂದು ಸಣ್ಣ ಪುಟ್ಟ ಕತೆ. ನಿಮ್ ದಿನಕ್ಕೆ ಮೋಟಿವೇಶನ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಸ್ಮಾಲ್ ಮೋಟಿವೇಶನ್ ಸ್ಟೋರಿ ಇರುತ್ತೆ. ಅದಾದ್ಮೇಲೆ ಆ ಕಂಟೆಂಟ್ ಕೊನೆಯಲ್ಲಿ ನಿಮ್ ವೊಕ್ಯಾಬ್ಲರಿ ಇಂಪ್ರೂವ್ ಆಗೋದಿಕ್ಕೆ ಒಂದು ಸಣ್ಣ ಪುಟ್ಟ ಆಕ್ಟಿವಿಟಿ ಅದನ್ನು ನಾನು ಮಾಡ್ತೀನಿ. ಸೊ ದಟ್ ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ಆಲ್ ದಿ ಥಿಂಗ್ಸ್ ಅಂಡ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಫಸ್ಟ್ ನಾವು ಆ ಸಣ್ಣ ಪುಟ್ಟ ಕಥೆನ ನೋಡ್ಬಿಡೋಣ ಇವತ್ತಿನ ದಿನಕ್ಕೆ. ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಕಾಣಿಸ್ತಿದ್ಯಾ ಮಾತ್ರ ಹೇಳಿ. ಯಾವುದೇ ಒಂದು ವಿಷಯನೂ ನಮ್ಗೆ ತಿಳಿದೆ ನಾವು ಅದ್ರ ಬಗ್ಗೆ ಮಾತಾಡ್ಬಾರ್ದು. ಅದು ಒಂದು ವಿಷಯ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಒಬ್ರ ಬಗ್ಗೆ ಮಾತಾಡುವಾಗ್ಲೂ ಸರಿ, ಅವ್ರ ಬಗ್ಗೆನೋ ಆ ಒಂದು ವಿಷಯ ಬಗ್ಗೆ ನಮ್ಗೆ ತಿಳಿದೆ, ಪೂರ್ತಿ ನಮ್ಗೆ ತಿಳಿಯದೆ ನಾವು ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಲ್ವಾ? ಅದನ್ನ ಹೇಳೋ ರೀತಿಯಲ್ಲಿ ಒಂದು ಸಣ್ಣ ಕಥೆ, ಆಯ್ತಾ? ನಾವು ಚಿಕ್ಕ ವಯಸ್ಸಿಂದ ಈ ಪ್ರಾವರ್ಬ್ ಅನ್ನ ಇಂಗ್ಲಿಷ್ ಅಲ್ಲಿ ಕೇಳಿರ್ತೀವಿ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಇದನ್ನ ಕೇಳಿರ್ತೀವಿ ಅಲ್ವಾ? ಅದೇ ರೀತಿಯಾಗಿ ಇಲ್ಲೂ ಒಂದು ಕತೆ. ಆ ಕಥೆಯಲ್ಲಿ ಹೇಗ್ ನಡೆಯುತ್ತೆ, ಹೇಗ್ ಅವ್ರು ಒಂದು ಪಾಠ ಕಲಿತಾರೆ, ಅದನ್ನ ನಾವು ನೋಡೋಣ. ಇಲ್ಲಿ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ. ಈ ಹುಡುಗ ನೋಡಿದ್ರೆ ಟ್ರೈನ್ ಅಲ್ಲಿ ಕೂತಿರೋ ತರ ಕಾಣಿಸ್ತಿದ್ಯಾ ನಿಮ್ಗೆ? ಹೌದು, ಟ್ರೈನ್ ಅಲ್ಲಿ ನಮಗೂ ಟ್ರೈನ್ ಅಲ್ಲಿ ಹೋದ್ರೆ ಏನ್ ಮಾಡ್ತೀವಿ, ಅದು ಆ ಕಿಟಕಿ ಜಾಗದಲ್ಲಿ ಕುತ್ಕೊಳ್ಬೇಕಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗತ್ತಲ್ಲ. ಯಾಕಂದ್ರೆ ಹೋಗೋ ಬರೋ ದಾರಿಯಲ್ಲಿ ಪೂರ್ತಿ ಬರೋ ಕಾಡುಗಳು, ಆ ಆ ವ್ಯೂವೇ ತುಂಬಾ ಚೆನ್ನಾಗಿರತ್ತಲ್ವಾ. ನಾವೆಲ್ಲರಿಗೂ ತುಂಬಾ ಇಷ್ಟ. ಅದು ಕಾರ್ನರ್ ಸಿಕ್ಬಿಡ್ತಂದ್ರೆ ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಅದೇ ತರಾನೇ ಈ ಹುಡುಗನಿಗೂ ಆ ಕಾರ್ನರ್ ಸೀಟ್ ಅಂದ್ರೆ ಆ ವಿಂಡೋ ಸಿಕ್ಕಿದಾಗ ತುಂಬಾ ಸಂತೋಷ ಆಯ್ತು. ಪಾ, ಎಷ್ಟ್ ಸುಂದರವಾಗಿದೆಯಲ್ಲ, ನೋಡಜ್ಜ, ನೋಡಮ್ಮ, ನೋಡು ಇಲ್ಲಿ ಮಲೆಗಳೆಲ್ಲ ಬರ್ತಿದೆ, ಕಾಡುಗಳು ಎಷ್ಟು ಸುಂದರವಾಗಿದೆ ನೋಡೋದಿಕ್ಕೆ, ಈ ತರ ಹೇಳ್ತಿದ್ದಂತೆ. ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಕೂತಿದ್ರು. ಟ್ರೈನ್ ಅಂದ್ರೆ ಜಾಸ್ತಿ ಜನ ಅದರಲ್ಲಿ ಪ್ರಯಾಣ ಮಾಡ್ತಾರಲ್ವಾ. ಅವನು ಹೇಳ್ತಿದ್ದಾನೆ, ಇಲ್ಲಿ ನೋಡಿ ಅಜ್ಜಿ, ಇಲ್ಲಿ ನೋಡಿ ತಾತ, ಮರಗಳೆಲ್ಲ ಹಿಂದ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ನೋಡಿದ್ರೆ ಅವ್ರ ಅಪ್ಪ ಹತ್ರ ಹೇಳ್ತಿದ್ದಾನೆ, ಅವರಪ್ಪ ತುಂಬಾ ಸಂತೋಷ ಪಡ್ತಿದ್ದಾರೆ. ಪಾ, ಚೆನ್ನಾಗಿದೆ ಅಲ್ಲ ಈ ತರ ನೋಡೋದಿಕ್ಕೆ. ಅವ್ರ ಅಪ್ಪಗೂ ಸಂತೋಷ. ನೋಡಿ ಹೊರಗಡೆ ಈ ಮೋಡಗಳೆಲ್ಲ ಬೇಗ ಹೋಗೋ ತರ ಕಾಣಿಸ್ತಿದೆ. ದ ಕ್ಲೌಡ್ಸ್ ಆರ್ ಫ್ಲೈಯಿಂಗ್, ಲುಕ್ಸ್ ಲೈಕ್ ದ ಟ್ರೀಸ್ ಆರ್ ಗೋಯಿಂಗ್ ಬಿಹೈಂಡ್ ದ ಕ್ಲೌಡ್ಸ್ ಆರ್ ಫ್ಲೈಯಿಂಗ್. ಎಷ್ಟು ಸುಂದರವಾಗಿದೆಯಲ್ಲ, ಇಟ್ ಲುಕ್ಸ್ ವೆರಿ ನೈಸ್. So this is a pic wherein the clouds are moving fast. It is moving very fast. So he is amazed. ಸುಂದರವಾಗಿರತ್ತಾ, ಇಷ್ಟು ಚೆನ್ನಾಗಿದೆಯಲ್ಲ. ನಿಮ್ಗೆ ಅನ್ಸ್ಬೋದು ಇದೇನ್ ಮ್ಯಾಮ್, ನಮ್ಮೆಲ್ಲರಿಗೂ ಇದೇ ತಾನೇ ಗೊತ್ತಾಗತ್ತೆ. ಟ್ರೈನಲ್ಲಿ ಹೋದ್ರೆ ಮರಗಳು ಹಿಂದೆ ಹೋಗೋ ತರಾನೇ ಗೊತ್ತಾಗತ್ತೆ, ಆಕಾಶದಲ್ಲಿ ಮೋಡಗಳು ಗೊತ್ತಾಗತ್ತೆ. ಇದ್ರಲ್ಲಿ ಏನಿದೆ ಸಂತೋಷವಾಗಿ ಇರೋದಕ್ಕೆ? ನಿಮ್ ತರಾನೇ ಅವ್ರ ಆಪೋಸಿಟ್ ಅಲ್ಲಿ ಕೂತಿದ್ದು ಆ ಫ್ಯಾಮಿಲಿ ಅವ್ರಿಗೂ ಅನ್ಸ್ತಂತೆ, ಇದು ಏನಿದು ಈ ಹುಡುಗ, ಈ ಮೋಡಗಳು ಹೋಗ್ತಿದೆ, ಗಿಡಗಳು, ಈ ಮರಗಳೆಲ್ಲ ಹಿಂದೆ ಹೋಗ್ತಿದೆ ಅಂತ ಹೇಳ್ತಿದ್ದಾನೆ. ಏನ್ ಇಷ್ಟು ಸ್ವಲ್ಪ ದೊಡ್ಡ ವಯಸ್ಸಾಗಿದೆ ಈ ಮಗು, ಏನು ಚಿಕ್ಕ ಮಗುನು ಅಲ್ಲ, ಒಂದ್ 4-5 ವಯಸ್ಸು ಮಗು ಅಂದ್ರು ಅರ್ಥ ಮಾಡ್ಕೊಬಹುದು. ಇಷ್ಟು ದೊಡ್ಡ ಮಗುವಾಗಿದ್ದಾನೆ. ಈಸ್ ಅ ಗ್ರೋನ್ ಅಪ್ ಕಿಡ್. ಯಾಕೆ ಇದು ನೋಡಿ ಸಂತೋಷ ಪಡ್ತಿದ್ದಾನೆ? ಅದಕ್ಕೆ ಆ ಮಗು, ಆ ಆ ಹುಡುಗ ಕೂತಿದ್ದ ಅಲ್ವಾ, ಆ ಹುಡುಗ ಪಕ್ಕದಲ್ಲಿ ಕೂತಿದ್ದ ಅಜ್ಜ ಹೇಳಿದ್ರಂತೆ, ನಿನ್ಗೆ ಏನಂತ ಗೊತ್ತಿಲ್ಲಪ್ಪ, ಈ ಹುಡುಗನಿಗೆ ಇವಾಗ ತಾನೇ ಕಣ್ ಕಾಣಿಸ್ತಿದೆ, ಇಷ್ಟ ದಿನ ಅವನ್ಗೆ ಕಣ್ಣೇ ಕಾಣಿಸ್ತಿಲ್ಲ. ಇವಾಗ್ಲೇ ಅವನ್ಗೆ ಐ ಆಪರೇಷನ್ ಆಗಿ ಅವನ್ಗೆ ಇವಾಗ್ಲೇ ಕಾಣಿಸ್ತಿದೆ. ಒಂದೊಂದು ಪ್ರತಿಯೊಂದನ್ನು ನೋಡುವಾಗ ಅವನ್ಗೆ ಅಷ್ಟು ಸಂತೋಷವಾಗ್ತದೆ. ಈ ತರಾನೇ ಇರತ್ತಾ, ಹೀಗೆ ಕಾಣೋದದು, ಇಷ್ಟು ಸುಂದರವಾಗಿರತ್ತಾ, ಪ್ರತಿಯೊಂದು ವಿಷಯನೂ ನಾವು ನೋಡಿದ್ರೆ ಅವನು ಅಷ್ಟು ಸಂತೋಷ ಪಡ್ತಿದ್ದಾನೆ. ಆ ಕಾರಣಕ್ಕೋಸ್ಕರನೇ ಅವನು ಈ ತರ ಹೇಳ್ತಿರೋದು ಅಂತ ಹೇಳಿದಾಗ ಅದ್ರಲ್ಲಿ ಒಂದು ಗೊತ್ತಾಯ್ತು.
Every single person on the planet has a story. ಸೊ ಡೋಂಟ್ ಜಡ್ಜ್ ದೆಮ್. ಡೋಂಟ್ ಜಡ್ಜ್ ಪೀಪಲ್ ಬಿಫೋರ್ ಯು ಟ್ರೂಲಿ ನೋ ದೆಮ್. ಅವ್ರ ಬಗ್ಗೆ ನಮ್ಗೆ ಪೂರ್ತಿ ತಿಳಿದೆ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು. ನಿಮ್ಗೂ ಅನ್ಸಿರತ್ತಲ್ವಾ, ಈ ಹುಡುಗ ಯಾಕೆ ಇಷ್ಟು ಈ ಮರಗಳು ಈ ಮೋಡಗಳೆಲ್ಲ ಹೋಗ್ತಿದೆ ಅಂತ ಯಾಕೆ ಇಷ್ಟು ಸಂತೋಷ ಪಡ್ತಿದ್ದಾನೆ, ಇದ್ರಲ್ಲಿ ಏನಿದೆ ಅಂತ ನಿಮ್ಗೂ ಅನ್ಸಿರತ್ತೆ. ಅದೇ ತರಾನೇ ಆ ಟ್ರೈನಲ್ಲಿ ಆ ಪ್ರಯಾಣ ಮಾಡಿದ ಆಪೋಸಿಟ್ ಪರ್ಸನ್ ಆಗಿದ್ದ ಆ ದಂಪತಿಗಳಿಗೂ ಗೊತ್ತಾಗಿತ್ತು. ಆದ್ರೆ ಈ ತಾತ ಹೇಳದಾದ್ಮೇಲೆನೆ ಅವ್ರಿಗೆ ಗೊತ್ತಾಯ್ತು, ಇಷ್ಟ ದಿನ ಆ ಹುಡುಗನಿಗೆ ಕಣ್ ಕಾಣಿಸ್ಲಿಲ್ಲ, ಇವಾಗ ಕಣ್ ಆಪರೇಷನ್ ಆದ್ಮೇಲೆನೆ ಅವನಿಗೆ ಕಾಣಿಸ್ತಿದೆ. ಆ ಕಾರಣಕ್ಕೋಸ್ಕರನೇ ಅವನು ತುಂಬಾ ಸಂತೋಷ ಪಡ್ತಿದ್ದಾನೆ. ಇದೇ ತರಾನೇ ನಮ್ಮ ಬಾಳ್ಕೆಯಲ್ಲೂ ಎಷ್ಟೋ ಜನ ನಾವು ನೋಡ್ತೀವಿ, ಅವ್ರು ನೋಡಿದ್ರೆ ತುಂಬಾ ಸಂತೋಷವಾಗಿದೆ, ಅವ್ರಿಗೆಲ್ಲ ಸಿಗಿದೆ, ನನ್ಗೆ ಇಲ್ಲ, ಈ ತರ ಎಲ್ಲ ನಾವು ಹೇಳ್ತೀವಲ್ವಾ. ಅಟ್ಲೀಸ್ಟ್ ಅವ್ರು ಆಪೋಸಿಟ್ ಆಗಿ ನಾವು ಹೇಳಿದ್ರು ಮನ್ಸಲ್ಲಿ ನಾವು ನೆನ್ಕೊಳ್ತೀವಲ್ವಾ, ಆದ್ರೆ ಆತರ ನಾವು ಅನ್ಕೊಬಾರ್ದು. ವಾಟ್ ಶುಡ್ ಬಿ ಥಿಂಕ್, ಈಚ್ ಪರ್ಸನ್ ಹ್ಯಾಸ್ ಟು ಗೋ ಥ್ರೂ ಲಾಟ್ ಆಫ್ ಸ್ಟ್ರಗಲ್ಸ್ ಬಿಫೋರ್ ಹಿ ಆರ್ ಶಿ ಅಚೀವ್ಸ್ ಅ ಸಕ್ಸಸ್ ಸ್ಟೋರಿ. ಅದು ತಿಳಿದೆ ಅವ್ರ ಬಗ್ಗೆ ನಾವು ಚಾಡಿ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು ನಾವು ಮಾಡ್ಲೇಬಾರ್ದು. ಈ ಒಂದು ಒಳ್ಳೆ ನೀತಿಯಿಂದ ನಾವು ಇವತ್ತಿನ ಕ್ಲಾಸ್ ನೋಡೋಣ, ಆಯ್ತಾ? ಈ ಸಣ್ಣ ಪುಟ್ಟ ಕತೆ ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿರತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಂಗ್ಲಿಷ್ ಅಂತ ಬಂದಾಗ ಚಿಕ್ಕ ವಯಸ್ಸಿಂದ ನೀವೇನ್ ನೋಡ್ತಿದ್ದೀರಾ, ಈ ಅಕ್ಷರಗಳು ಅಂದ್ರೆ ಮ್ಯಾಮ್ ಅ ಆ ಇ ಉ ಉ ಎ ಎ ಐ ಕನ್ನಡದಲ್ಲಿ ಬರೋ ಅಕ್ಷರಗಳ? ನೋ. ಇನ್ ಇಂಗ್ಲಿಷ್ ವಿ ಹ್ಯಾವ್ ಆಲ್ಫಬೆಟ್. ಆಲ್ಫಬೆಟ್ಸ್ ಅಂತ ನಾವು ಹೇಳೋದಿಲ್ಲ, ವಿ ಕಾಲ್ ಇಟ್ ಅಸ್ ಆಲ್ಫಬೆಟ್. ಅದರಲ್ಲಿ 26 ಅಕ್ಷರಗಳು ಇದೆ ಅಲ್ವಾ. ವಿ ಹ್ಯಾವ್ 26 ಲೆಟರ್ಸ್. ಆ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಫಸ್ಟ್ ಅಲ್ಲೇ ಅದನ್ನ ಆಲ್ಫಬೆಟ್ ಅಂತ ಹೇಳ್ತೀವಿ, ಆಲ್ಫಬೆಟ್ಸ್ ಅಂತ ನಾವು ಹೇಳೋಲ್ಲ. ಅದರಲ್ಲಿ 26 ಅಕ್ಷರಗಳಿವೆ. ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇದೆ, ಆಯ್ತಾ? ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ. ಈ ತರ ತಾನೇ ಮ್ಯಾಮ್ ನಾವು ಸ್ಕೂಲಲ್ಲಿ ರೈಮ್ಸ್ ಆಗಿ ಕಲ್ತ್ವಿ ಲೆಟರ್ಸ್ನ. ಹಾಗೆ ತಾನೇ ಹೇಳೋದು? ಹಂಗೆ ಹೇಳೋಂಗಿಲ್ಲ. ಆ ಪ್ರತಿಯೊಂದು ಲೆಟರ್ಗೂ ಒಂದು ರೀತಿಯಾಗಿ ನಾವು ಉಚ್ಚರಿಸ್ತೀವಿ. ಹೇಗ್ ನಾವು ಅದನ್ನ ಹೇಳ್ತೀವಿ ಅನ್ನೋದೇ ಫೋನಿಕ್ಸ್ ಅನ್ನೋದು. ಏನದು? ಫೋನಿಕ್ಸ್. ಆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇರುತ್ತೆ. ಆ ಶಬ್ದ ಇಟ್ಕೊಂಡು ಆ ವರ್ಡ್ನ ನಾವು ಹೇಗೆ ಓದ್ಬೇಕು ಅನ್ನೋದೇ ನಾವು ಈಗ ಬರೋ ಕ್ಲಾಸ್ಗಳಲ್ಲಿ ನಾವು ನೋಡ್ತೀವಿ. ಮುಂದೆ ಬರೋ ಕ್ಲಾಸ್ಗಳಲ್ಲಿ ಅದನ್ನೇ ನಾವು ನೋಡೋದು, ಆಯ್ತಾ? ಅದಾದ್ಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ನಾವು ನೋಡೋಣ. ಫಸ್ಟ್ ನಾವು ಒಂದ್ ಚಿಕ್ಕ ಮಗುವಾಗಿ ಇವಾಗ ನಮ್ಮನ್ನ ಭಾವಿಸ್ಕೊಳ್ಳೋಣ, ಆಯ್ತಾ? ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿ ಸ್ಕ್ರಾಚ್. ಸೊ ವಿ ವಿಲ್ ಸ್ಟಾರ್ಟ್ ಹೌ ವಿ ಹ್ಯಾವ್ ಟು ಪ್ರೊನೌನ್ಸ್ ಈಚ್ ಲೆಟರ್. ಒಂದೊಂದು ಅಕ್ಷರವನ್ನು ಹೇಗ್ ನಾವು ಹೇಳೋದು ಅಂತ ನಾವು ತಿಳ್ಕೊಳ್ಳೋಣ, ಆಯ್ತಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ 26 ಅಕ್ಷರಗಳಲ್ಲಿ ನಾವು ಎರಡಾಗಿ ಡಿವೈಡ್ ಮಾಡಿದ್ರೆ ಹೇಗೆ ನಾವು ಹೇಳ್ತೀವಿ? 5 ವವೆಲ್ಸ್ ಇದೆ, ಈ ಮಿಕ್ಕಿರೋ ಅಕ್ಷರಗಳು ಆ 21ನ ನಾವು ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಆ 5 ಅಕ್ಷರಗಳು, ವಿ ಹ್ಯಾವ್ 5 ಫಿಂಗರ್ಸ್ ಅಲ್ವಾ. ಇನ್ ಆರ್ ರೈಟ್ ಹ್ಯಾಂಡ್ ವಿ ಹ್ಯಾವ್ 5 ಫಿಂಗರ್ಸ್, ಇನ್ ಆರ್ ಲೆಫ್ಟ್ ಹ್ಯಾಂಡ್ ವಿ ಹ್ಯಾವ್ 5 ಫಿಂಗರ್ಸ್. ಈ 5 ಅಕ್ಷರಗಳು ವವೆಲ್ಸ್ ಅಂತ ಹೇಳ್ತೀವಲ್ವಾ. ಎ ಇ ಐ ಓ ಯು. ಯಾವ್ದೆಲ್ಲ? ಎ ಇ ಐ ಓ ಯು. ಈ 5 ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ವವೆಲ್ಸ್ ಅಂತ ಕರಿತೀವಿ. ಇದೆಲ್ಲ ನಮ್ಗೆ ಗೊತ್ತಿರೋದೇ ಮ್ಯಾಮ್, ಇದರಲ್ಲಿ ಏನ್ ಹೊಸದಾಗಿದೆ? ಮಿಕ್ಕಿರೋ 21 ಅಕ್ಷರಗಳನ್ನ ನಾವೇನಂತೀವಿ? ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ. ಇದು ನಮ್ಗೆ ಗೊತ್ತಿದೆ. ನೀವೇನ್ ಇವಾಗ ಹೇಳ್ಕೊಡ್ತೀರಾ? ನಾನೇನ್ ಹೇಳ್ಕೊಡ್ತೀನಿ ಅಂದ್ರೆ, ಈ ಪ್ರತಿಯೊಂದು ಅಕ್ಷರನು ನಾವು ಹೇಗೆ ಅದನ್ನ ಉಚ್ಚರಿಸ್ತೀವಿ, ಅದಿಟ್ಕೊಂಡು ಸಣ್ಣ ಪುಟ್ಟ ವರ್ಡ್ನ ನಾವು ಹೇಗೆ ಫಾರ್ಮುಲೇಟ್ ಮಾಡಿ ಅದನ್ನ ಹೇಗ್ ನಾವು ಬಳಸ್ತೀವಿ, ಇದನ್ನೆಲ್ಲ ನೋಡ್ತೀವಿ, ಆಯ್ತಾ? ಈಗೂ ಕಲಿಬೋದಾ ಅಂತ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಪ್ರತಿಯೊಂದು ಅಕ್ಷರನೂ ನಾವು ಇವತ್ತು ನೋಡಲ್ಲ. ನಾವು ನೋಡೋದು ಇವತ್ತಿನ ದಿನಕ್ಕೆ 6 ಅಕ್ಷರಗಳು. ಎಷ್ಟು ನೋಡ್ತೀವಿ? 6 ಅಕ್ಷರಗಳು. ಇವಾಗ ಕನ್ನಡ ಅಂತ ಬಂದಾಗ, ಇನ್ ಕನ್ನಡ ವಿ ಟೆಲ್ ವವೆಲ್ಸ್ ಆಸ್ ಸ್ವರಗಳು. ಸ್ವರಗಳು ಅಂತ ಯಾವ್ದೆಲ್ಲ ಹೇಳ್ತೀವಿ? ಅ ಇಂದ ಅಹ ತನಕ ಇರೋ ಅಕ್ಷರಗಳನ್ನ ನಾವು ವವೆಲ್ಸ್ ಅಂತ ಕರಿತೀವಿ. ಅ ಆ ಇ ಈ ಉ ಉ ರು ಎ ಎ ಐ ಓ ಓ ಔ ಅಂ ಅಹ. ಕನ್ನಡದಲ್ಲಿ ಅಕ್ಷರಗಳು, ಆ ಅಕ್ಷರಗಳು ಅದನ್ನ ಸ್ವರ ಅಂತ ಕರಿತೀವಲ್ವಾ. ಆ ಸ್ವರಗಳನ್ನೇ ನಾವು ಇಂಗ್ಲಿಷ್ ಅಂತ ಬರುವಾಗ ವವೆಲ್ಸ್ ಅಂತ ಹೇಳೋದು. ಆ ಮಿಕ್ಕಿರೋ ಅಕ್ಷರಗಳೆಲ್ಲ ಏನಂತ ಹೇಳ್ತೀವಿ ಮ್ಯಾಮ್? ಕನ್ನಡದಲ್ಲಿ ನಾವು ವ್ಯಂಜನ ಅಂತ ಹೇಳ್ತೀವಿ ಅಲ್ವಾ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ವ್ಯಂಜನ ಅಂತ ನಾವು ಕರಿತೀವಿ ಅದನ್ನೇ ನಾವು ಇಂಗ್ಲಿಷ್ ಅಂತ ಬಂದಾಗ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಈ ಬಿ ಸಿ ಡಿ ಎಫ್ ಜಿ ಹೆಚ್ ಜೆ ಕೆ ಎಲ್ ಎಂ
ಈ ತರ ಈ A E I O U ಮಿಕ್ಕಿರೋ ಅಕ್ಷರಗಳನ್ನ ನಾವು ಕಾನ್ಸನೆನ್ಸ್ ಅಂತ ಇಂಗ್ಲಿಷಲ್ಲಿ ನಾವು ಹೇಳೋದು. ಈ ಪ್ರತಿಯೊಂದು ಅಕ್ಷರಕ್ಕೂ ಏನ್ ಸೌಂಡ್ ಇದೆ, ಅದರಲ್ಲಿ ಇವತ್ತು ನಾವು ಕ್ಲಾಸಲ್ಲಿ ನೋಡೋದು ಒಂದು 6 ಅಕ್ಷರಗಿರೋ ಸೌಂಡ್ಸ್ ಅಸೈನ್ ಟು ದಿ 6 letters. ಅದ ಕಾರಣಕ್ಕೋಸ್ಕರನೇ ಅದನ್ನ ಫೋನೆಟಿಕ್ಸ್ ಅಂತ ಹೇಳ್ತಾರೆ. ಫೋನ್ ಅಂದ್ರೆ ಏನು, ಇವಾಗ ಮನೇಲಿ ಫೋನ್ ಹೊಡಿತಿದೆ ಅಂದ್ರೆ ಹೆಂಗ್ ಗೊತ್ತಾಗತ್ತೆ? ಆ ಶಬ್ದ ಕೇಳತ್ತೆ ಅಲ್ವಾ? ಮನೇಲಿ ಫೋನ್ ಹೊಡಿತಿದೆ, ಇಲ್ಲಾಂದ್ರೆ ಮೊಬೈಲ್ ಫೋನ್ ಹೊಡಿತಿದೆ ಅಂದ್ರೆ ಹೇಗ್ ಗೊತ್ತಾಗತ್ತೆ? ಅದ್ರಲ್ಲಿ ಬರೋ ಶಬ್ದ, ಆ ಶಬ್ದನೇ ಈ ಇಂಗ್ಲಿಷ್ ಅಲ್ಲಿ ಅದನ್ನ ಫೋನೆಟಿಕ್ಸ್ ಅಂತ ಕರಿತಿದ್ದಾರೆ. ಆಯ್ತಾ? ಸೊ ಈ 6 ಅಕ್ಷರಗಳು, ಅದನ್ನ ಹೇಗ್ ನಾವು ಉಚ್ಚರಿಸ್ತೀವಿ ಇದನ್ನ ನಾವು ಒಂದೊಂದಾಗಿ ನೋಡೋಣ. ನಾನು ಪ್ರತಿಯೊಂದು ಅಕ್ಷರಕ್ಕೂ ಒಂದು ಸೌಂಡ್ ಕೊಡ್ತೀನಲ್ಲ, ಅದೊಂದು ಆಕ್ಷನ್ ಜೊತೆ ಇರತ್ತೆ. ಸೊ ನೀವು ಆ ಅಕ್ಷರಕ್ಕೆ ಇರೋ ಆ ಸೌಂಡ್ ಸೌಂಡ್ ಜೊತೆ ಇರೋ ಆಕ್ಷನ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳಕ್ಕಾಗತ್ತೆ. ಪ್ರತಿಯೊಬ್ರು ನನ್ನ ಜೊತೆನೂ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ಫೈನ್. ಒಂದ್ ನಿಮಿಷ. ಇವಾಗ ನಾನ್ ಕಾಣಿಸೋದಿಲ್ಲ, ನನ್ ಬೋರ್ಡಲ್ಲಿ ಇಟ್ಟಿರೋ ಅಕ್ಷರಗಳೇ ನಿಮ್ಗೆ ಕಾಣಿಸುತ್ತೆ. ಓಕೆ, ಒಂದ್ ನಿಮಿಷ. ಏನ್ ಮ್ಯಾಮ್, ಏನೋ ಸ್ಯಾಟ್ ಪಿನ್ ಅಂತ ಬರ್ದಿಟ್ಟಿದ್ದೀರಾ? ನಾನ್ ಬರ್ದಿಟ್ಲ, ಇದನ್ನ ವರ್ಡ್ ಆಗಿ ನಾವು ಹೇಳಂಗಿಲ್ಲ. ಈ 6 ಅಕ್ಷರಗಳಿದೆಯಲ್ಲ, 1 2 3 4 5 6 6 ಅಲ್ವಾ? ಈ ಒಂದೊಂದು ಅಕ್ಷರಕ್ಕೂ ಹೇಗ್ ನಾವ್ ಅದನ್ನ ಸೌಂಡ್ ಬರುತ್ತೆ, ಅದಕ್ಕೆ ಇರೋ ಒಂದು ಸಣ್ಣ ಪುಟ್ಟ ವರ್ಡ್, ಈ ಅಕ್ಷರಗಳನ್ನ ಬಳಸಿ ನಾವ್ ಹೇಳೋ ಪದಗಳನ್ನ ನಾವು ನೋಡೋಣ ಫಸ್ಟ್. ಆಯ್ತಾ? ಸೊ ಫಸ್ಟ್ ಯಾವ್ದು ಅಕ್ಷರ ನಾನು ಬರ್ದಿದ್ದೆ? ಎಸ್ ಅನ್ನೋ ಲೆಟರ್ ಬರ್ದಿದೆ ಅಲ್ವಾ? ಹಾವ್ ಹೇಗ್ ಹೋಗತ್ತೆ? ಹಿಂಗ್ ಹೋಗತ್ತಲ್ಲ ಅಲ್ವಾ? ಎಸ್ ಅಂತ ಹೇಳಲ್ಲ, ಹೇಗೆ? ಓಕೆ, ಫೈನ್. ನೆಕ್ಸ್ಟ್ ಬರ್ದಿರೋದು ಎ. ಎ ಅಂತ ಇಲ್ಲ, ಆ. ಏನಂತೀವಿ? ಆ. ಹೇಳಿ ನನ್ ಜೊತೆ ಮತ್ತೊಂದ್ಸತಿ, ಆ ಅಂತ ನಾವು ಅದನ್ನ ಹೇಳೋದು. ಆ, ಆ, ಆಂಟ್. ಹೇಗೆ? ಅ, ಅ, ಆಂಟ್. ಸ್ನೇಕ್. ಸ್ನೇಕ್. ಸ್ನೇಕ್ಗೆ ಎಸ್ಸಿಗೆ ಸ್ನೇಕ್. ಹಾವು, ಹಾವು ಅಂತೀವಲ್ವಾ ಸ್ನೇಕ್ಗೆ? ಇರುವೆ ಅಂತೀವಿ ಆಂಟ್ಗೆ. ಆಂಟ್. ಅಲ್ಲ, ಆ, ಆಂಟ್. ಓಕೆ, ಸೂಪರ್. 2 ಅಕ್ಷರ ನಮ್ಗೆ ಗೊತ್ತಾಯ್ತು. ಇವಾಗ ಈ 2 ಅಕ್ಷರಗಳನ್ನ ಇಟ್ಕೊಂಡು ನಾವೇನಾದ್ರೂ ಒಂದು ಸಿಂಪಲ್ ಆಗಿ ಒಂದು 2 letter ವರ್ಡ್ ಬರೆಯಕ್ ಆಗತ್ತಾ? ಖಂಡಿತ ಆಗತ್ತೆ ಅಲ್ವಾ? ನೀವೆಲ್ಲರೂ ಒಪ್ಕೊಳ್ತೀರಾ? 2 letter ವರ್ಡ್ ಮಾಡಕ್ ಆಗತ್ತಾ ನಮ್ಗೀಗ? ಯಾವ್ದೆಲ್ಲ ನೋಡಿದೀವಿ? ಎಸ್ ಮತ್ತೆ ಎ. ಆಸ್. ಎಸ್ಸು ಮತ್ತೆ ಎ, ಆ ಲೆಟರ್ಗಳಿನ ಶಬ್ದವನ್ನ ನಾವು ತಿಳ್ಕೊಂಡ್ವಿ. ಆಸ್. ಓಕೆ, ಸೊ ಎ ಫಾರ್ ant. A, a, ant. A, a, ant. ಸ್ನೇಕ್. ಸ್ನೇಕ್. ಇದೇನ್ ಮ್ಯಾಮ್, ಮುಂದ್ಗಡೆ ನೋಡಿದ್ರೆ ಅಕ್ಷರ ಇದೆ, ಹಿಂದ್ಗಡೆ ನೋಡಿದ್ರೆ ಅದ್ ತಕ್ಕಂತ ಪಚ್ಚರ್ ಇದೆ. ಸೂಪರ್ ಅಲ್ವಾ? ಹೀಗೆ ನಾವು ನೆನ್ಪಿಟ್ಕೊಬಹುದು. ಇದರಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿರೋದು ಅದನ್ನ ಶಬ್ದ. ನಿಮ್ಮೆಲ್ಲರಿಗೂ ಈ ಅಕ್ಷರ ಗೊತ್ತಿದೆ, ಅದನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸಿ ಎಷ್ಟೋ ಪದಗಳನ್ನ ನೀವೇ ರಚನೆ ಮಾಡ್ತೀರಾ. ನಾನ್ ಹೇಳ್ತಿರೋದು ಈ ಶಬ್ದ ಇಟ್ಕೊಂಡು, ಆ ಲೆಟರ್ ಇದೆಯಲ್ಲ, ಆ ಲೆಟರಿನ ಶಬ್ದ ಇಟ್ಕೊಂಡು ನಾವು ಹೇಗ ಆ ವರ್ಡ್ ನ ಫಾರ್ಮ್ ಮಾಡ್ತಿದ್ವಿ. ಆಸ್, ಆಸ್ ಅಲ್ಲ? ಸೂಪರ್. ನೆಕ್ಸ್ಟ್ ಟಿ. ನೆಕ್ಸ್ಟ್ ಇರೋದು ಟಿ. ಸ್ಯಾಟ್ ಪಿನ್ ಅಂತ ಬರ್ತಿದೆ. ಇವಾಗ ಟಿ. ಟಿ ಹೇಗೆ? ಒಂದ್ ನಿಮಿಷ. ಹೇಗೆ ಹೇಳೋದು? ಟಿ.
ಚೆನ್ನಿಸ್. ಟ್ರೀ. ಛೀ. ಟೀ ಕುಡಿತೀವಲ್ವಾ, ನಮ್ಮೆಲ್ಲರಿಗೂ ಇಷ್ಟ ಅಲ್ವಾ, ಆದ್ರೆ ಕುಡಿಬಾರ್ದು, ಚಿಕ್ಕ ಮಗಳು ತುಂಬಾ ಕುಡಿಯೋಂಗಿಲ್ಲ. ಹೇಳ್ತಿರೋದು ಆ ಒಂದೊಂದು ಲೆಟರ್ಗಿರೋ ಆ ವರ್ಡ್ ನಾನು ಹೇಳ್ತಿರೋದು. ಛ್, ಛ್ ಅನ್ನೋದೇ ಶಬ್ದ. ಈ ಆಲ್ಫಾಬೆಟ್, ಈ ಲೆಟರ್ ಆಗಿರೋ ಟೀಗೆ ಕೊಡೋ ಶಬ್ದ ಹೀಗೆ. ಛ್, ಛ್. ನೀವು ಹೇಳ್ತಿದ್ದೀರಾ ನನ್ನ ಜೊತೆ? ಛ್, ಛ್. ಓಕೆ, ಫೈನ್. ಈಗ 3 ಲೆಟರ್ದು ಶಬ್ದ ಗೊತ್ತಾಯ್ತು. ಎಸ್ದು, ಅ, 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 ಏದು, ಛ್, ಛ್, ಟೆನ್ನಿಸ್. ಛ್, ಛ್, ಟೆನ್ನಿಸ್. ಈಗ ಈ 3 ಅಕ್ಷರಗಳು ಇಟ್ಕೊಂಡು ಏನಾದ್ರೂ ಪದ ಬರೆಯಕ್ಕಾಗತ್ತಾ? ಏನಾದ್ರೂ ವರ್ಡ್ ಫಾರ್ಮುಲೇಟ್ ಮಾಡಕ್ಕಾಗತ್ತಾ? ಎಸ್ಸು, ಟಿ ಮತ್ತೆ ಎ, 3 ಅಕ್ಷರಗಳು ನಾನು ಹೇಳಿದೆ, ಅದ್ರದ್ದು ಶಬ್ದನ ತೋರಿಸ್ದೆ. ಹೇಳಕ್ಕಾಗತ್ತಾ ಏನಾದ್ರೂ? ಖಂಡಿತ ಹೇಳಕ್ಕಾಗತ್ತೆ ಮ್ಯಾಮ್. ಏನದು? ನೋಡೋಣ. ಆಟ್. ಸ್ಯಾಟ್. ಏನು? ಸ್ಯಾಟ್. ಏನು? ಸ್ಯಾಟ್. ಓಕೆ. ಈ 3 ಅಕ್ಷರಗಳು, ಆ 3 ಅಕ್ಷರಗಳ ಶಬ್ದ ಏನಂತ ತಿಳಿತು ನಮ್ಗೆ. ಮುಂದೆ ಬರೋದು ಯಾವ್ದದ್ದು ಶಬ್ದ ಅದು? ಆಲ್ಫಾಬೆಟ್ ಆಗಿರೋ ಪಿ, ಸಾರಿ, ಆ ಲೆಟರ್ ಆಗಿರೋ ಪಿ ಇದು ಶಬ್ದ. ಓಕೆ. ಓಕೆ. ಇವಾಗ 4 ಅಕ್ಷರಗಳು ಗೊತ್ತಾಗ್ಬಿಟ್ಟಿದೆ, ಅದರದ್ದು ಶಬ್ದ ಗೊತ್ತಾಗ್ಬಿಟ್ಟಿದೆ. ಇವಾಗ ಎಷ್ಟೋ ವರ್ಡ್ಸ್ ನಾವು ಫಾರ್ಮ್ ಮಾಡ್ಬೋದಾ? ಆ ಶಬ್ದ ಇಟ್ಕೊಂಡೆ ನಾವು ರಚನೆ ಮಾಡಕ್ಕಾಗತ್ತಾ ಅಂತ ನಾವು ನೋಡೋಣ. ಖಂಡಿತ. ಆಂಟ್. ಸ್ನೇಕ್. ಟೆನ್ನಿಸ್. ಓಕೆ, ನೆಕ್ಸ್ಟ್. ಪೆನ್. ಪಿಗ್. ಸೂಪರ್. ಸ್ನೇಕ್. ಆಂಟ್. ಟ್ರೀ. ಪಿಗ್. ಪಿಗ್. ಇನ್ನು ಮಿಕ್ಕಿರೋದು, ಈ ಮಿಕ್ಕಿರೋ 2 ಅಕ್ಷರಗಳನ್ನ ನಾವು ನೋಡ್ಬಿಡೋಣ, ಅದಾದ್ಮೇಲೆ ವರ್ಡ್ಸ್ ಫಾರ್ಮ್ ಮಾಡೋಣ ಆ ಶಬ್ದಗಳನ್ನ ಇಟ್ಕೊಂಡು. ಓಕೆ, ಆ ತರನೇ ಕೇಳ್ತಿದ್ದಾರೆ ಮಕ್ಕಳು, ನಾನು ಅದೇ ತರಾನೇ ಮಾಡ್ತೀನಿ. ಓಕೆ. ಇದೇನಿದು? ಐ. ಐ ಅಂತಾನೆ ಹೇಳೋದಾ? ಇದೇನ್ ಲೆಟರು? ವೆಲ್ ಲೆಟರ್. ಎಸ್, ಪರ್ಫೆಕ್ಟ್. ಇ. ಇ. ಇಗ್ಲು. ಇ. ಇ. ಇಂಕ್. ಇ. ಇ. ಇಂಕ್. ಏನದು? ಇಂಕ್. ಐಸ್ ಕ್ರೀಮ್ ಅದ್ರಲ್ಲಿ ಇಸ್ ಕ್ರೀಮ್ ಅಂತ ನಾವು ಹೇಳಲ್ಲ, ಅದರಲ್ಲಿ ಆ ಲೆಟರ್ನ ಹೇಗ್ ನಾವು ಓದ್ತೀವೋ ಅದು ಹಾಗೆ ನಾವು ಹೇಳೋದು. ಆದ್ರೆ ಇದ್ರದ್ದು ಸೌಂಡ್ ಹೇಗಪ್ಪ ಇದೆ ಅಂದ್ರೆ ಇ. ಇ. ಇಂಕ್. ಅದಕ್ಕೆ ಆ ಪಿಕ್ಚರ್ನ ಹಿಂದ್ಗಡೆನೆ ಕೊಟ್ಟಿರೋದು. ಆ ಲೆಟರು, ಆ ಲೆಟರ್ಗಿರೋ ಶಬ್ದ, ಅದಕ್ಕೆ ಸಂಬಂಧವಾಗಿರೋ ಒಂದು ವರ್ಡ್, ಅದನ್ನ ಹೇಗೆ ಉಚ್ಚರಿಸ್ತೀವೋ ಅದು ಹಾಗೆ ಬರುತ್ತೆ. ಇ. ಇ. ಇಂಕ್. ಆಯ್ತಾ? ಪೆನ್ನಲ್ಲಿ ಬರಿತೀವಲ್ವಾ, ಅದಕ್ಕೆ ಮುಖ್ಯ ಅಲ್ವಾ ಇದು? ರೈಟ್. ಸ್ನೇಕ್. ಆಂಟ್. ಶ್ರೀ. ಪಿಗ್. ಪ್ರತಿಯೊಂದ್ ಸತಿನೂ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಶಬ್ದ ನಿಮ್ಗೆ ಮನ್ಸಲ್ಲಿ ಇರ್ಬೇಕು, ಮರ್ತು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಮತ್ತೆ ಮತ್ತೆ ಹೇಳ್ತಿರೋದು. ಇ. ಇ. ಇಂಕ್. ಇದೇನು ಮ್ಯಾಮ್? ಇದಕ್ಕೆ ಏನ್ ಮ್ಯಾಮ್ ಶಬ್ದ ಇರುತ್ತೆ? ಹ್ಮ್. ಏನು? ಹ್ಮ್. 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 ಹೇಗೆ? ಹ್ಮ್. ಎನ್ಗೆ ಹ್ಮ್. ಹಾಗೆ ನಾಲ್ಗೆನ ಮೇಲ್ಗಡೆ ಹಾಕಿ, ಮೇಲ್ಗಡೆ ಮುಟ್ಟೋ ಹಾಗೆ ಹ್ಮ್. ಓಕೆನಾ? ಇಟ್ಕೊಂಡು ಏನ ಹೇಳ್ಬೋದು? ನೆಸ್ಟ್. ನೆಟ್. ನೆಟ್. ಅಲ್ವಾ? ಆ ಪಿಕ್ಚರ್ ಇದೆಯಾ? ಇದೆ, ಖಂಡಿತ ಇದೆ. ನೆಟ್. ಹ್ಮ್. ಇದಕ್ಕೇನು? ಹ್ಮ್. ನೆಟ್.
ಓಕೆ. ಸ್, ಆ, 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 ಛ್, 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 ಇ, ಇ, ಇ. ಹ್ಮ್. ಏನು? ಹ್ಮ್. ಈ ಐದು ಅದಕ್ಕಿರೋ ಶಬ್ದ ಎಲ್ಲ ನಾವು ತಿಳ್ಕೊಂಡ್ವಿ. SATPIN. The way we pronounce the five letters has been told. The vowel the sounds attached to it has been told to you. Now, using this that we have learned, are we able to formulate words? That's what we are going to see now. ಅದಿಟ್ಕೊಂಡು ನಾವು ಹೊಸ ಪದಗಳನ್ನ ನಾವು ಬರೆಯಕ್ಕಾಗತ್ತಾ? ಖಂಡಿತ ಆಗತ್ತೆ ಮಕ್ಕಳೇ. ನೀವೇ ಮಾಡಿರ್ತೀರಾ. ನೋಡೋಣ. ಫಸ್ಟ್ ಆಸ್, ಆಸ್. ಓಕೆ. ಅದಾದ್ಮೇಲೆ ಟಿ ಉಪಯೋಗಿಸ್ತೀವಿ. ಇಟ್ಕೊಂಡ್ರೆ ಏನ್ ಬರುತ್ತೆ? ಸ್ಯಾಟ್, ಸ್ಯಾಟ್. ಇನ್ನೊಂದು ಬರುತ್ತೆ ಮ್ಯಾಮ್. ಸೂಪರ್, ಐ ಗಾಟ್ ಇಟ್ ಇನ್ ಟ್ಯಾಕ್ ಬಾಕ್ಸ್. ಅಮೇಝಿಂಗ್. ಆಟ್. ಏನು? ಆಟ್. ಇದೇನಪ್ಪ ಸೌಂಡು? ಆಟ್. ಆಸ್, ಸ್ಯಾಟ್, ಆಟ್. ಓಕೆ. ಐ, ಸ್ಯಾಟ್. ಓಕೆ. ಪಿ, ಸಾರಿ. ಏನು? Pat, pat. Yes? ಐ, ಇ, ಇ, ಇ. ಇಲ್ಲಿ ಏನಾದ್ರೂ ಬರೆಯಕ್ಕಾಗತ್ತಾ? ಎಷ್ಟೋ ವರ್ಡ್ಸ್ ಮಾಡಕ್ಕಾಗತ್ತೆ ಮ್ಯಾಮ್. ಇ, ಇ, ಛ್, ಛ್, ಪಿಟ್. ಇ, ಛ್, ಪಿಟ್. ಎಸ್, ವಿ ಆಲ್ರೆಡಿ ಮೇಡ್ ಪ್ಯಾಟ್. ಈ ಲೆಟರ್ಸ್ ನ ಈ ಕಡೆ ತಂದ್ರೆ ಏನಾಗತ್ತೆ? ಛ್, ಇ, ಚಿಪ್, ಚಿಪ್. ಇನ್ನೊಂದು ವರ್ಡ್ ಇದೆ ಮ್ಯಾಮ್. ಸೂಪರ್, ಯು ಹ್ಯಾವ್ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ದ ವರ್ಡ್ಸ್. ಅಮೇಜಿಂಗ್ ಯು ಆರ್. ಏನ್ ಗೊತ್ತಾ ಅವ್ರ ವರ್ಡ್ ಹೇಳಿದ್ದು? ಟ್ಯಾಪ್, 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 ಸ್ಯಾಟ್. ಬೇರೆ ಏನಾದ್ರೂ ಮಾಡಕ್ಕಾಗತ್ತಾ ಇದರಲ್ಲಿ? ಐ ಇಟ್ಕೊಂಡು ಇನ್ನೊಂದು ಮಾಡಕ್ಕಾಗತ್ತೆ. ಎಸ್, ಸೂಪರ್. ಇ, ಇ, ಸಿಟ್. ನನ್ಗಿಂತ ನೀವೇ ಸೂಪರ್ ಆಗಿ ಫಾರ್ಮ್ಯುಲೇಟ್ ಮಾಡ್ತಿದ್ದೀರಾ. ಅಮೇಝಿಂಗ್ ಕಿಡ್ಸ್ ಯು ಆರ್. 2 ಲೆಟರ್ ವರ್ಡ್ ಬೇರೆ ಇದೆಯಾ? ವಾವ್. ಇ, 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 ಇಸ್. ಶಿ ಈಸ್ ಅ ಗರ್ಲ್. ಆತರ ಹೇಳ್ತೀವಲ್ವಾ? ಇಸ್, ಇ, ಇ, ಇಸ್. ವಾವ್, ಅಮೇಝಿಂಗ್ ಸ್ಟೂಡೆಂಟ್ಸ್ ಆರ್. ಎಷ್ಟೋ ವರ್ಡ್ಸ್ ನೀವು ಫಾರ್ಮ್ಯುಲೇಟ್ ಮಾಡ್ತೀರಾ ಈ ಆರ್ ಅಕ್ಷರಗಳು ಇಟ್ಕೊಂಡು. ಗ್ರೇಟ್. ಇನ್ನೊಂದು ಅಕ್ಷರ ಇದೆ ಮ್ಯಾಮ್. ಎಸ್, ವಿ ಆರ್ ಲೆಫ್ಟ್ ಔಟ್ ವಿತ್ ಒನ್ ಮೋರ್ ಲೆಟರ್ ದಟ್ ಇಸ್ ನಥಿಂಗ್ ಬಟ್ ಎನ್. ಹ್ಮ್, ಹ್ಮ್. ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಮಾತ್ರ ನಿದ್ದೆ ಮಾಡ್ತೀನಿ ಅಂದ್ರೆ ಅದು ಏನಂತೀವಿ? ಆಪ್, ನ್ಯಾಪ್. ಏನಂತೀವಿ? ನ್ಯಾಪ್. ಆಪ್, ನ್ಯಾಪ್.
ಬೇರೆ ಇದನ್ನ ಉಲ್ಟಾ ಮಾಡಿಸಿದ್ರೆ ಫ್ಯಾನ್. ಅ, ಅ, ಹ್ಮ್ ಪ್ಯಾನ್. ಅ, ಅ, ಹ್ಮ್ ಪ್ಯಾಂಟ್. ಗ್ರೇಟ್. ಇನ್ನೊಂದು ಮಿಸ್ ಮಾಡಿದೀವಲ್ವಾ 3 ಲೆಟರ್ ವರ್ಡ್ ಅಲ್ಲಿ. ಅ, ಹ್ಮ್ ಟ್ಯಾನ್. ಆದ್ರೆ ಬಿಸಿಲಲ್ಲಿ ಹೋಗಿ ನಾವು ಅಂದ್ರೆ ಅವಾಗ ಏನಂತಾರೆ, ನಮ್ ಚರ್ಮ ಟ್ಯಾನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ವಾ. ಟ್ಯಾನ್. ಸಾರಿ. ಆಸ್. ಆಟ್. ಸ್ಯಾಟ್. ಪ್ಯಾನ್. ಪ್ಯಾಟ್. ಪ್ಯಾಂಡ್. ಚಿಪ್. ಟ್ಯಾನ್. ಸಿಟ್. ಬಂತಾ. ಇ ಇ ಛ್, ಸಿಟ್. ಛ್, ಛ್, ಟಿ. ಅ, ಅ, ಇ ಪಿ. ಟ್ಯಾಪ್. ಸೂಪರ್ ಮಕ್ಳೇ. ಸೂಪರ್ ಆಗಿ ಹೇಳ್ತಿದ್ದೀರಾ ಎಲ್ಲ ಪದಗಳನ್ನ. ವಾವ್. ಎಸ್. ಹ್ಮ್ ಎನ್. ಅ, 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 ಎ. ಸ್ನ್ಯಾಪ್. ಏನದು? ಸ್ನ್ಯಾಪ್. ಇನ್ನೊಂದು 4 ಲೆಟರ್ ವರ್ಡ್ ಮಾಡಕ್ಕಾಗತ್ತಾ? ಎಸ್ ವಿ ಕ್ಯಾನ್. ಎಸ್. ಹ್ಮ್ ಎನ್. ಇ ಇ ಇ ಪಿ. ಸ್ನಿಪ್. All possible words that we can make using the sounds of these 6 letters. We have seen it now. Yes, how many words we have made, children, till now? 3, 6, 9, 12, 15. 15 words have been formulated by using just these 6 letters. One more is there? Yeah, it. It. So if you think again and again, you are getting many more words. Yeah, you can't deny it, right? So lot of words that we are formulating by using the sounds of these 6 letters, 6 phonic sounds of each letters has been identified, and using those sounds we have framed these words. Okay? ಆ ಶಬ್ದಗಳನ್ನ ಇಟ್ಕೊಂಡ ಆ ಲೆಟರ್ಗಿರೋ ಶಬ್ದಗಳನ್ನ ನಾವು ಉಪಯೋಗಿಸಿ ಈ ವರ್ಡ್ಸ್ನೆಲ್ಲ ನಾವು ಫಾರ್ಮುಲೇಟ್ ಮಾಡಿದೀವಿ. ಇದನ್ನ ಒಂದು ಪಿಕ್ಚರ್ ರೀತಿಯಾಗೂ ನಾವು ನೋಡಕ್ಕಾಗತ್ತಾ ಮ್ಯಾಮ್? ಖಂಡಿತ ನೋಡ್ಬೋದು. ಯಾವುದೇ ಒಂದು ವಿಷಯ ಅದಕ್ಕೆ ಸಂಬಂಧವಾಗಿರೋ ಒಂದು ಪಿಕ್ಚರೋ ಒಂದು ಫೋಟೋ ಏನಾದ್ರೂ ಇತ್ತಂದ್ರೆ ನಮ್ಗೆ ಇನ್ನೂ ನೆನ್ಪಿಟ್ಕೊಳಕ್ ಸುಲಭ ಆಗತ್ತಲ್ಲ. ಖಂಡಿತ. ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ವೆಲ್, ಇವಾಗ ನಾನು ಬರ್ದಿರೋ ಈ ಪದಗಳನ್ನ ಪಿಕ್ಚರ್ ರೀತಿಯಾಗಿ ನಾವು ನೋಡೋಣ. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಇದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಸೆಕ್ಷನ್ ವೇರ್ ಯು ಆರ್ ನೋಯಿಂಗ್ ಮೆನಿ ವರ್ಡ್ಸ್. ಅದೆಲ್ಲ ನಿಮ್ಗೆ ಗೊತ್ತಿದ್ಯಾ? ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಏನ್ ಪದ ನಾವು ಉಪಯೋಗಿಸ್ತೀವಿ, ಏನಂತ ಅದದ್ದು ವರ್ಡ್, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆ. ಆಟ್. ಆಟ್. ಸ್ಯಾಟ್. ಹೇಗೆ? ಸ್ಯಾಟ್. ಕೂತಿದ್ದಾಳೆ ಹುಡುಗಿ ಅಲ್ವಾ, ಆ ಬೆಂಚ್ ಮೇಲೆ ಕೂತಿದ್ದಾಳೆ. ಸ್ಯಾಟ್ ಅನ್ನೋದೇ ಟೀಗೆ. ಒಬ್ರು ಕೇಳಿದ್ದಾರೆ ಟಿ ಅನ್ನೋ ಲೆಟರ್ಗೆ ಮತ್ತೊಂದ್ಸತಿ ಹೇಳಿ ಅಂತ, ಆ ಕಾರಣಕ್ಕೋಸ್ಕರ ಹೇಳಿದೆ. ಒಬ್ಬ ಹಿಂದೆ ಅವನ್ ಬೆನ್ನ ತಟ್ತಿದ್ದಾನೆ, ಕರಿಯೋಕೋ ಏನೋ. ಹಿ ಪ್ಯಾಟ್. ಪ್ಯಾಟ್. ಹಿಂದ್ಗಡೆ ಬೆನ್ನೆಲ್ಲ ಅವನ್ನ ತಟ್ಟಿ ಕರಿತಿದ್ದಾನೆ. ನೀರು ಎಲ್ಲಿಂದ ಬರುತ್ತೆ? ಆ ಟ್ಯಾಪ್ ತೆಗೆದ್ರೆ ತಾನೇ ಬರುತ್ತೆ. ಟ್ಯಾಪ್. ಟ್ಯಾಪ್. ಸೂಪರ್. ಕೇಳಿಸ್ತಿದೆ ನೀವು ಹೇಳ್ತಿರೋದು ನನ್ಗೆ. ಕೂತಿದ್ದಾಳೆ ಇವಳು. ಕೂತಾಳೆ. ಕೂತಿದ್ದಾಳೆ. ಸ್ಯಾಟ್ ಅದು ಪಾಸ್ಟ್ ಆಗ್ಬಿಡುತ್ತೆ, ಅದೆಲ್ಲ ನಾವು ತುಂಬಾ ಕಲ್ತ್ಕೊಳ್ಳೋದು ಬೇಡ. ಕೂತಿದ್ದಾಳೆ ಈಗ.
ಸಿಟ್. ಟೆನ್ಸ್ ಎಲ್ಲ ನಾವು ತುಂಬಾ ಇನ್ನು ಮುಂದೆ ಬರೋ ಕ್ಲಾಸ್ಗಳಲ್ಲಿ ನೋಡೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕರಿತೀವಿ ನಾವು. ಇವಾಗ ತನಕ ಈ ಫೋನಿಕ್ ಸೌಂಡ್ಸ್ ಇಟ್ಕೊಂಡು ನಾವು ಪದಗಳನ್ನ ಹೇಗ್ ರಚನೆ ಮಾಡೋಣ ಅದನ್ನ ನಾವು ಕಲಿತಿದೀವಿ. ಓಕೆ, ಟೆನ್ಸ್ಗೆಲ್ಲ ಹೋಗೋದು ಬೇಡ. ಪಿಚ್, ಈ ವರ್ಡ್ನ ನಾವು ಬರೀಲಿಲ್ಲ, ಬರೀಲ್ವಾ? ಎಸ್, ವಿ ರೋಟ್ ಇಟ್. ಟಿಪ್, ಪಿಟ್. ಆ ಹಳ್ಳ, ಆ ಹಳ್ಳನೇ ನಾವು ಪಿಟ್ ಅಂತ ಕರೆಯೋದಲ್ವಾ? ಇದು ಪೆನ್ನಿನ್ ಟಿಪ್, ಟಿಪ್ ಆಫ್ ದಿ ಪೆನ್, ಬರೆಯೋ ಜಾಗ. ಅಲ್ಲಿಂದ ತಾನೇ ಇಂಕ್ ಬರತ್ತೆ. ಅದ್ರಲ್ಲಿ ಇಂಕ್ ಬಂದ್ರೆ ಮಾತ್ರ ನಾವು ಬರೆಯಕ್ಕಾಗೋದು. ಟಿಪ್ ಆಫ್ ದಿ ಪೆನ್. ಚಿಪ್, ಚಿಪ್ ಅಲ್ಲ, ಚಿಪ್. ಟ ಸೌಂಡ್ ಏನು, ಸಾರಿ, ಟಿ ಸೌಂಡ್ ಏನು? ಪಿಪ್. ಐ ಗೆಸ್ ವಿ ಮಿಸ್ ರೈಟಿಂಗ್ ದಿಸ್ ವರ್ಡ್. ಈ ಪಿಪ್ ಅಂದ್ರೆ ಏನು? ಒಂದು ಹಣ್ಣು ಇರತ್ತಲ್ಲ, ಆ ಹಣ್ಣೊಳಗೆ ಇರೋ ಆ ಬೀಜನ, ಸೀಡ್ನ ನಾವು ಇಂಗ್ಲಿಷ್ ಅಲ್ಲಿ ಪಿಪ್ ಅಂತ ಕರಿತೀವಿ. ಈಗ ಆರೆಂಜ್ ಹಣ್ಣು ಎತ್ಕೊಂಡ್ರೆ ಅದರಲ್ಲಿರೋ ಆ ಬಿಳಿ ಕಲರು, ಆ ಕ್ರೀಮ್ ಕಲರ್ ಅಲ್ಲಿರೋ ಆ ಬೀಜನ ನಾವು ಪಿಪ್ ಅಂತ ಹೇಳೋದು. ಇಲ್ಲಿ ನೋಡಿದ್ರೆ ಈ ಆಪಲ್ ಪಿಕ್ಚರ್ ಕೊಟ್ಟಿದ್ದಾರೆ, ಅದರಲ್ಲಿರೋ ಈ ಕಪ್ಪು ಮತ್ತೆ ಬಿಳಿ ಕಲರ್ ಅಲ್ಲಿ ಇರೋ ಆ ಬೀಜಗಳನ್ನ ನಾವು ಪಿಪ್ ಅಂತ ಹೇಳ್ತೀವಿ. ಪಿಪ್. ಇ ಇ ಪಿಪ್. ಇನ್ನೊಂದು ವರ್ಡ್. See, we are having many more words using the sounds of these 6 letters. Sip. Sip. He is sipping his coffee. ಕಾಫಿನ ಸಿಪ್ ಮಾಡಿ ಕುಡಿತಿದ್ದಾನ ಅವನು. ಸಿಪ್. ಪ್ಯಾನ್. ಪ್ಯಾನ್. ಎನ್ನದೇನೋ. ಗ್ರೇಟ್. ಪಿನ್. We didn't write this word as well. I, I, pin. I, I, ಸಾರಿ, ಅಕ್ಕಿ ಎಲ್ಲ ಇಟ್ಟಿರ್ತಾರಲ್ಲ ಅಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ, ಒಬ್ಬ ನಿದ್ದೆ ಮಾಡ್ತಿದ್ದಾನೆ. ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡೋದನ್ನ ಅದನ್ನ ಏನಂತ ಕರಿತೀವಿ? ನ್ಯಾಪ್. ನ್ಯಾಪ್. ನೋಡಿ, ಅವಳ ಚರ್ಮ ಕಪ್ಪಾಗ್ಬಿಟ್ಟಿದೆ ಬಿಸಿಲಲ್ಲಿ ಹೋಗಿ. ಎಷ್ಟೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡ್ತೀವಲ್ಲ, ಗ್ಲೋ ಅಂಡ್ ಲವ್ಲಿ, ಫೇರ್ ಅವರ್, ಎಷ್ಟೋ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಟಿವಿನಲ್ಲಿ. ಅಲ್ಲಿ ಏನ್ ತೋರಿಸ್ತಾರೆ? ಒಬ್ರು ಚರ್ಮ ಕಪ್ಪಾಗಿರತ್ತೆ. ಯಾಕೆ? ಆ ಬಿಸಿಲಲ್ಲಿ ಹೋಗಿ ಕಾರಣಕ್ಕೋಸ್ಕರ. ಅದನ್ನ ಏನಂತ ಕರಿತೀವಿ? ಟ್ಯಾನ್. ಟ್ಯಾನ್. So, lot of words using the phonetic sounds of these 6 letters have been identified. Snake, a, 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 ant, tree or tennis, pig, I, I, ink. ಯಾವ್ದ್ರದ್ದು? ನೆಟ್ ಅಲ್ವಾ? ಸೂಪರ್ ಮಕ್ಳೇ. ಈ 6 ಲೆಟರ್ಸು, ಈ 6 ಲೆಟರ್ ಇರೋ ಶಬ್ದ, ಅದನ್ನ ಉಪಯೋಗಿಸಿ ಎಷ್ಟೋ ಪದಗಳನ್ನ ನಾವು ಬರೆದಿದ್ದೀವಿ. ಈಗ ನಾನು ಪ್ರಾರಂಭದಲ್ಲೇ ಹೇಳಿದಾಗ ವೊಕ್ಯಾಬ್ಲರಿ ಸೆಕ್ಷನ್. ಈ ವೊಕ್ಯಾಬ್ಲರಿ ಅಂದ್ರೆ ಏನು ಮ್ಯಾಮ್? ಪ್ರತಿದಿನ ನಾವು ಹೊಸದಾಗಿ ಏನಾದ್ರೂ ಒಂದು ಕಲಿತಾನೆ ಇರ್ತೀವಲ್ವಾ? ವಿ ಲುಕ್ at people or people speak, we look at them and we tend to learn lot of things from them. ಅವರಿಂದ ಎಷ್ಟೋ ವಿಷಯಗಳನ್ನ ಕಲಿತೀವಿ. ಅಂದ್ರೆ ನಮ್ಮ ಮನೆಯಲ್ಲಿರೋ ಅಮ್ಮ ಅಡಿಗೆ ಮನೆಯಲ್ಲಿರೋ ಪದಾರ್ಥಗಳೇ ಇರ್ಬೋದು, ಅದನ್ನ ಏನಂತ ಕರಿತೀವಿ ಅಂತ ಗೊತ್ತಾಗಲ್ಲ. ನಾವ್ ಏನ್ ಮಾಡ್ಬಿಡ್ತೀವಿ? ಕನ್ನಡದಲ್ಲಿ ಆ ಪದಗಳನ್ನ ಹೇಳ್ಬಿಡ್ತೀವಿ. ಅದ್ರದ್ದು ಇಂಗ್ಲಿಷ್ ವರ್ಡ್ ಏನು, ಅದನ್ನ ಗೊತ್ತಿರಲ್ಲ. ಅದನ್ನ ಏನಂತಲ್ಲಿ ಈ ವರ್ಡ್ಗೆ ಅಲ್ವಾ? ಆ ಲೋಟ ಅಂತ ಹೇಳ್ತೀವಿ. ಕೆಲವು ಸಮಯ ಲೋಟ ಅಂತ ಬಂದಾಗ ಏನಂತ ಹೇಳ್ಬೇಕು ಅಂತ ನೆನ್ ಬರಲ್ಲ. ಟಮ್ಲರ್. ಸೊ ಕಿಚನ್ ರೀತಿಯಾಗಿ, ಕಿಚನ್ ಅಲ್ಲಿ ಅಮ್ಮ ಕಿಚನ್ ಅಲ್ಲಿ ಬಳಸೋ ಒಂದು ಸಾಮಾನಾಗಿರ್ಬೋದು. ಇಲ್ಲದೆ ಹೊರಗಡೆ ಹೋದ್ರೆ ಇವಾಗ ಎಷ್ಟೋ ಮಕ್ಳಿಗೆ ಈ ಕಾರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾರ್ ಅಂದ್ರೆ ತುಂಬಾ ಇಷ್ಟ? ಆ ಕಾರಲ್ಲಿರೋ ಕಾಂಪೋನೆಂಟ್ಸ್ ಎಲ್ಲ ನಿಮ್ಗೆಲ್ಲಾ ಹೆಸರು ಗೊತ್ತಾ? ಡೋರ್ ಗೊತ್ತು ಮ್ಯಾಮ್, ಗೊತ್ತು. ಬೇರೆ ಏನೆಲ್ಲ ಗೊತ್ತು? ಬ್ರೇಕ್ ಗೊತ್ತು. ಓಕೆ, ಬೇರೆ ಏನಾದ್ರೂ ಗೊತ್ತಾ? ಅದನ್ನ ನಾನು ಈಗ ಪಿಕ್ಚರ್ ಇಟ್ಕೊಂಡು ನಾನು ತೋರಿಸ್ತೀನಿ. ಕೊನೆಯಲ್ಲಿ ಒಂದು ಆಟ ರೀತಿಯಾಗ್ಲೂ ನೀವು ಅದನ್ನ ಐಡೆಂಟಿಫೈ ಮಾಡ್ತೀರಾ. ಓಕೆನಾ? ನಾವು ಆಟ ರೀತಿಯಲ್ಲೇ ನಾವು ಕಲ್ತ್ ಬಿಡನ್ವಾ? ಅದು ತುಂಬಾ ಚೆನ್ನಾಗಿರತ್ತಲ್ಲ. ಫೈನ್, ವಿ ವಿಲ್ ಡೂ ದ್ಯಾಟ್ ಇಟ್ ಸೆಲ್ಫ್. ಕಲಿಯದೆ ಆಟ ರೀತಿಯಾಗಿ ನಾವು ಕಲಿಯೋಣ ಆ ವರ್ಡ್ನ.
ಏನಿರುತ್ತೆ ನಮ್ಮೆಲ್ಲ ಗೊತ್ತಿದೆ ಮ್ಯಾಮ್. ಎಷ್ಟೋ ಪಾರ್ಟ್ಸ್ ಆಫ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಕಾರ್ ಎಲ್ಲ ನಮ್ಗೆ ತುಂಬಾ ಚೆನ್ನಾಗೇ ಬರುತ್ತೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನೋಡ್ತೀನಿ ಈಗ. ಸ್ಟಾರ್ಟ್ ಮಾಡೋಣವಾ? ಕ್ರಾಸ್ವರ್ಡ್ ಪಸಲ್ ತರ ಇದೆ ನೋಡಿ. ಇಷ್ಟಿದೆಯಾ ಕಾರಲ್ಲಿ ಕಾಂಪೋನೆಂಟ್ಸ್? 16 ಹಾಕಿದೀರಾ ಮ್ಯಾಮ್? 15 16 ಇದೆ ಮ್ಯಾಮ್. ನೋಡೋಣ ಎಷ್ಟು ನಮ್ಗೆ ಗೊತ್ತಿದೆ ಅಂತ. ವಿಲ್ ಸ್ಟಾರ್ಟ್ ವಿತ್ ದಿ ನಂಬರ್ 1. ಇದೇನಪ್ಪಾ ಅಂತೀವಿ ನಾವು? ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಿದೆ? ಈ ಪಿಕ್ಚರ್ ನೋಡಿದ್ರೆ ಆ ಗಾಡಿಯಲ್ಲಿ ಆ ಕಾರಲ್ಲಿ ಇರೋ ಮುಂದೆ ಅದು ಅದರ ಮೇಲೆ ವೈಪರ್ ಇರುತ್ತೆ ಮ್ಯಾಮ್. ಇದೆಲ್ಲ ಗೊತ್ತು. ಇದನ್ನ ಏನಂತ ಗೊತ್ತಾ ನಾವ್ ಹೇಳ್ತೀವಿ? ಹೇಳಿ. ಅದನ್ನ ಏನಂತ ಕರಿತೀವಿ ಅಂದ್ರೆ ವಿಂಡ್ ಶೀಲ್ಡ್. ಇದನ್ನ ವಿಂಡ್ ಶೀಲ್ಡ್. ಸೂಪರ್. ಗೊತ್ತಿದೆ ಅನ್ಸುತ್ತೆ ಎಷ್ಟೋ ಜನಕ್ಕೆ, ಅಲ್ವಾ? ಎಷ್ಟೋ ಮಕ್ಕಳಿಗೆ ಗೊತ್ತಿದೆ. ಇದೆ ಎಷ್ಟೋ ಮಕ್ಕಳು ಆಸೆ, ಅಪ್ಪ ಈ ತರ ಕಾರ್ ತಗೊಬೇಕು ಅಂತ ಆಸೆ ಪಡ್ತಾರೆ. ಅಲ್ಲಿ ಅದನ್ನ ಇದ್ದಿದ್ರೆ ಹೊರಗಡೆ ಇರೋದೆಲ್ಲ ನೋಡ್ಬೋದು. ಅಂದ್ರೆ ಹೊರಗಡೆ ಬರೋ ಗಾಡಿಗಳನ್ನ ನೋಡ್ಬೋದು. ಕಾರಲ್ಲಿ ಕುತ್ಕೊಂಡೆ ಇದ್ ನಿಂತ್ಕೊಂಡ್ ನೋಡೋ ಹಾಗೆ ಇರತ್ತೆ. ಅದನ್ನ ಏನಂತ ಕರಿತೀವಿ? ಸನ್ ರೂಫ್ ಕಾರ್ ಅಂತ ಹೇಳ್ತೀವಿ. ಸನ್ ರೂಫ್. ದಟ್ ಇಸ್ ನಥಿಂಗ್ ಬಟ್ ಸನ್ ರೂಫ್. ನೆಕ್ಸ್ಟ್ ಯಾವ ಲೆಟರ್ ನೋಡೋಣ? ರ್ಯಾಂಡಮ್ 11. ಇದೇನಪ್ಪಾ? ವಾಟ್ ಇಸ್ ದಿಸ್? ಯು ನೋ? ಗೊತ್ತಿದ್ಯಾ? ಫುಟ್ ಪ್ಯಾಡ್ಸ್ or foot rest. Yes, it is foot rest. ಅಲ್ವಾ? ಗೊತ್ತಿದ್ಯಾ ನಿಮ್ಗೆ ಇದೇನಂತ? ಮ್ಯಾಮ್ ನಮ್ಗೆ ಎಷ್ಟೋ ಪದಗಳು ನಮ್ಗೆ ಗೊತ್ತಿಲ್ಲ ಮ್ಯಾಮ್. ನೀವೇ ನಮ್ಗೆ ಹೇಳ್ಕೊಡ್ತೀರಾ? ಓಕೆ, ಆ ತರನೇ ನಾವು ನೋಡೋಣ. ನಿಮಿಷ. ಇಲ್ಲಿ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಮುಂದೆ ಬರೋ ಅಲ್ಲಿ ಅದು ಆಟ ರೀತಿಯಾಗಿ ನೋಡೋಣ. ಅದೇ ಬೆಸ್ಟ್ ಅಲ್ವಾ? ಶ್ಯೂರ್. ಥ್ಯಾಂಕ್ಸ್ ನೀವು ಹೇಳಿದಕ್ಕೆ. ಗೊತ್ತಿಲ್ಲ ಅಂತ ಹೇಳೋದಿಕ್ಕೂ ಒಂದ್ ಧೈರ್ಯ ಬೇಕು. ಗುಡ್ ದಟ್ ಯು ಟೋಲ್ಡ್ ಮೀ. ಇದೇನಿದು? ವಿ ಕಾಲ್ ಇಟ್ ಆಸ್ ಪೆಡಲ್ಸ್. ವಿ ಕಾಲ್ ಇಟ್ ಆಸ್ ಪೆಡಲ್ಸ್. ಇದನ್ನ ಈ ಹಿಂದ್ಗಡೆ ಇರೋ ಲೈಟ್ ನ ಏನ್ ಕರಿತೀವಿ? ಇದ್ರ ಹೆಸರು ಏನಪ್ಪಾ ಅಂದ್ರೆ ಟೇಲ್ ಲೈಟ್. ಏನಂತ ಕರಿತೀವಿ? ಟೇಲ್ ಲೈಟ್. ಈ ಪದಗಳನ್ನ ನೆನ್ಪಿಟ್ಕೊಳ್ಳಿ. ಮುಂದೆ ಬರೋ ಕ್ಲಾಸ್ ಅಲ್ಲಿ ನಿಮ್ಗೆ ಟೆಸ್ಟ್ ಕೊಡ್ತೀನಿ ನಾನು. ಫ್ಲೋರ್ ಮ್ಯಾಟ್ ಇದು? Yes, it is floor mats. Floor mat. What is this called as? ಇದು ಹಾಕಿದ್ರೆ ಮಾತ್ರ ಗಾಡಿ ಬೇಗ ಹೋಗತ್ತಲ್ವಾ? ಗಿಯರ್ ಶಿಫ್ಟ್. ಏನಂದ್ರೆ ಹೆಸರು? ಗಿಯರ್ ಶಿಫ್ಟ್. ಸೂಪರ್. ಇದು ಮುಂದ್ಗಡೆ ಇರೋದು ಇದು ಏನಂತಾರೆ ಮ್ಯಾಮ್? ನಾವು ನೋಡಿದೀವಿ ಆದ್ರೆ ಇದ್ರ ಹೆಸರು ಏನಂತ ಗೊತ್ತಿಲ್ಲ. ಈ ಕಪ್ ಕಲರ್ ಅಲ್ಲಿ ಇದೆಯಲ್ಲ, ಇದು ಕಪ್ ಕಲರ್ ಅಲ್ಲಿ ಇರೋದು ಏನು? ಗ್ರಿಲ್. ಗ್ರಿಲ್. ಗ್ರೇಟ್. ಸದಾಗ್ ತಿಳ್ಕೊಳ್ತಿದೀವಿ ಮ್ಯಾಮ್. ಈ ವರ್ಡ್ ಎಲ್ಲ ಗೊತ್ತಿಲ್ಲ. ಹೌದು. ವಿ ಆರ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಅದು ಹಿಂದ್ಗಡೆ ಇರೋ ಲೈಟ್ ನ ಟೇಲ್ ಲೈಟ್ಸ್ ಅಂತೀವಿ. ಈ ಮುಂದ್ಗಡೆ ಬರೋ ಲೈಟ್ ನ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಹೆಡ್ ಲೈಟ್. ವಿ ಕಾಲ್ ಇಟ್ ಆಸ್ ಹೆಡ್ ಲೈಟ್. ಇದು ನಾವು ನೋಡಿದ್ವಿ ಇವಾಗ ತಾನೇ ನೀವು ಹೇಳ್ಕೊಟ್ರಿ. ಎಸ್, ಇಟ್ ಇಸ್ ಸನ್ ರೂಫ್. ನೆನ್ಪಿಟ್ಕೊಂಡಿದ್ರಾ? ವೆರಿ ಗುಡ್. ಇದು
ಇದೇನಂತೀವಿ, ಎಷ್ಟು ಬೇಗ ಹೋಗ್ತಿದೆ, ಏನ್ ಸ್ಪೀಡಲ್ಲಿ ಹೋಗ್ತಿದೆ, ಇದೆಲ್ಲ ಗೊತ್ತಾಗತ್ತೆ ಇದ್ರಲ್ಲಿ ಅಲ್ವಾ. ಡ್ಯಾಶ್ ಬೋರ್ಡ್, ವಿ ಕಾಲ್ ಇಟ್ ಆಸ್ ಡ್ಯಾಶ್ ಬೋರ್ಡ್. ಇನ್ನು ಎರಡು ತೋರಿಸ್ತೀನಿ. ಇದು ಆ ಗಾಡಿ ಹೋಗೋದಕ್ಕೆ ತುಂಬಾ ಮುಖ್ಯ ಅಲ್ವಾ, ಮುಂದೆ ಹೋಗೋಕೆ. ವೀಲ್, ಆ ಗಾಡಿನ ಚಕ್ರ, ವೀಲ್. ದಿಸ್ ಒನ್, ಇದನ್ನ ನಾವು ತಿರುಗಿಸಿದ್ರೆ ಮಾತ್ರ ಎಡಗಡೆಗೆ ಹೋಗೋದಾ ಬಲ್ಗಡೆಗೆ ಹೋಗೋದಾ ಗೊತ್ತಾಗತ್ತೆ. ವಾಟ್ ಇಸ್ ಇಟ್? ಸ್ಟೀರಿಂಗ್ ವೀಲ್. ವಾಟ್ ಇಸ್ ಇಟ್? ಬರೀ ವೀಲ್ ಅಂದ್ರೆ ಅದ್ ಗಾಡಿ ಮುಂದ್ಗಡೆ ಇರೋದು, ಗಾಡಿ ಒಳಗಡೆ ಇರೋದನ್ನ ಏನ್ ವೀಲ್ ಅಂತೀವಿ? ಸ್ಟೀರಿಂಗ್ ವೀಲ್ ಅಂತ ನಾವು ಕರಿತೀವಿ. ಇದು ನಮ್ಗೆ ತುಂಬಾ ಮುಖ್ಯ ಅಲ್ವಾ ಸೇಫ್ಟಿಗೆ. ಏನಿದು? ಬೆಲ್ಟ್, ಸೀಟ್ ಬೆಲ್ಟ್. ನಾಟ್ ಓನ್ಲಿ ಬೆಲ್ಟ್, ಇಟ್ ಇಸ್ ಸೀಟ್ ಬೆಲ್ಟ್. ದೂರದಲ್ಲಿ ಆ ಗಾಡಿ ಬರ್ತಿದೆ, ಏನಾದ್ರೂ ಗಾಡಿ ನನ್ನ ಹಿಂದೆನೆ ಇದೆಯಾ ಇದು ಗೊತ್ತಾಗೋದು ಈ ಮಿರರ್ ಅಂತೀವ ಮ್ಯಾಮ್. ಇಟ್ ಇಸ್ ಕಾಲ್ಡ್ ಆಸ್ ರೇರ್ ವ್ಯೂ ಮಿರರ್. ಇಸ್ ಇಟ್ ಕಾಲ್ಡ್ ಆಸ್ ರೇರ್ ವ್ಯೂ ಮಿರರ್? ಓಕೆ, ಇಸ್ ಕಾಲ್ಡ್ ಆಸ್ ರೇರ್ ವ್ಯೂ ಮಿರರ್. ಇದನ್ನ ಗಾಡಿ ಒಳಗಿರೋ ಮಿರರ್ ರೇರ್ ವ್ಯೂ ಮಿರರ್ ಅಂದ್ರೆ ಹಿಂದ್ಗಡೆ ಏನ್ ಬರ್ತಿದೆ ಅದನ್ನ ನಾವು ಅಡ್ಜಸ್ಟ್ ಮಾಡಿ ನೋಡ್ಕೊಬಹುದು. ಇದನ್ನ ಸೈಡ್ ವ್ಯೂ ಮಿರರ್, ನನ್ನ ಪಕ್ಕದಲ್ಲೇ ಬರೋ ಗಾಡಿ ನಾನು ನೋಡೋದಿಕ್ಕೆ ಉಪಯೋಗವಾಗುತ್ತೆ. ಸೈಡ್ ವ್ಯೂ ಮಿರರ್, ಈ ಹೆಸರು ಗೊತ್ತು ಮ್ಯಾಮ್. ಪರ್ಫೆಕ್ಟ್. ವಿಂಡ್ಶೀಲ್ಡ್, ಸೂಪರ್ ಕಿಡ್ಸ್. ಇದು ತೆಗೆದು ನೋಡಿದ್ರೆ ಮಾತ್ರ ಗಾಡಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗತ್ತೆ. ಅದೇನದು? ಹೂಡ್. ಅದು ತೆಗೆದು ನೋಡ್ತಿದಾರಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಹೂಡ್. ದಿಸ್ ಪೋರ್ಷನ್, ಈ ಆರೋ ಮಾರ್ಕ್ ಹಾಕಿದೆ ನೋಡಿ, ಇದನ್ನೇ ನಾವು ಹೂಡ್ ಅಂತ ಕರಿತೀವಿ, ಕಾರ್ ಹೂಡ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಸಣ್ಣ ಪುಟ್ಟ ಕಥೆಯಿಂದ ನಾವು ಶುರು ಮಾಡಿದ್ವಿ. ಐ ಹೋಪ್ ಇಟ್ ವಾಸ್ ಮೋಟಿವೇಟಿಂಗ್ ಟು ಆಲ್ ಆಫ್ ಯು. ಅದಾದ್ಮೇಲೆ ಈ 6 ಅಕ್ಷರಗಳ ಶಬ್ದ ಏನು ಅದನ್ನ ಬಳಸಿ ಒಂದು ಕೆಲವು ವರ್ಡ್ಸ್ ನ ನಾವು ಫಾರ್ಮುಲೇಟ್ ಮಾಡಿದ್ವಿ. ಅದಿಲ್ಲದೆ ಕೊನೆಯಲ್ಲಿ ವಿ ಲರ್ನ್ ಕ್ವೈಟ್ ಅ ಫ್ಯೂ ವರ್ಡ್ಸ್, ಸಮ್ ಕಾಂಪೊನೆಂಟ್ಸ್ ಆಫ್ ಕಾರ್. ಎಷ್ಟೋ ಗೊತ್ತಿದೆ ನಿಮ್ಮೆಲ್ಲರಿಗೂ, ಸೂಪರ್. ಅದರಲ್ಲಿ ಕೆಲವುದು ಗೊತ್ತಿಲ್ಲ, ಕೆಲವು ಪದಗಳು ಗೊತ್ತಿಲ್ಲ, ಅದನ್ನ ನಾವು ತಿಳ್ಕೊಂಡ್ವಿ. ಮುಂದೆ ಕ್ಲಾಸಲ್ಲಿ ಅದನ್ನೇ ನಾನು ನಿಮ್ಗೆ ಕ್ವಿಸ್ ಆಗಿ ಕೇಳ್ತೀನಿ, ಒಂದು ಕ್ರಾಸ್ ವರ್ಡ್ ಪರ್ಸನ್. ಇವತ್ತು ನಾವು ಬಿಟ್ಟಿರ್ವಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ಲ. ಫೈನ್, ಟುಡೇ ಯು ಹ್ಯಾವ್ ಗಾಟ್ ಟು ನೋ ಅಬೌಟ್ ದೀಸ್ ವರ್ಡ್ಸ್. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಪ್ಲೇ ಇಟ್ ಇನ್ ದ ಫಾರ್ಮ್ ಆಫ್ ಅ ಗೇಮ್, ಕ್ರಾಸ್ ವರ್ಡ್ ಪರ್ಸನ್. Okay, fine. I shall end the session over here. We will meet again in the next class. Thank you. Jai Hind.